ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಯಶವಂತಪುರ ಜಂಕ್ಷನಲ್ಲಿ. ಆಲ್ರೆಡಿ ತಮ್ಲೈನ್ ನೋಡಿರ್ತೀರ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ಸಲ್ಲಿ ಹೊಸಪೇಟೆವರೆಗೂ ಹೋಗ್ತಿದ್ದೀನಿ. LHB ಕೋಚಸ್ ಆಗಿದೆ ಗುರು. ICFಯಿಂದ LHB ಕನ್ವರ್ಟ್ ಆಗಿದೆ. ನಾನೀಗ ಮೆಟ್ರೋದಲ್ಲಿ ಬಂದೆ ಯಶವಂತಪುರಕ್ಕೆ ನಮ್ಮ ದಾಸರಹಳ್ಳಿಯಿಂದ. ಈಗ ಪ್ಲ್ಯಾಟ್ಫಾರಮ್ 6ರಿಂದ ನಾನು ಎಂಟ್ರಿ ತಗೊಂತಿದ್ದೀನಿ ಯಶವಂತಪುರ ಜಂಕ್ಷನ್ಗೆ. ಫುಲ್ಲು ರಿನೋವೇಷನಲ್ಲಿದೆ ಗುರು ನಮ್ಮ ಯಶವಂತಪುರ ಜಂಕ್ಷನ್ನು. ಸಖತ್ತಾಗುತ್ತೆ. ಇನ್ನೊಂದು ಕೆಲವೇ ತಿಂಗಳಲ್ಲಿ ಹೊಸದಾಗಿ ಮಾರ್ಪಾಟಾಗಿರುವ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ನ ನೋಡ್ತಿದ್ದೀರ. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋಗ್ತಿದ್ದಂಗೆ ನಮಗೆ ಪ್ಲ್ಯಾಟ್ಫಾರಮ್ ನಂಬರ್ 6 ಸಿಗುತ್ತೆ. ಈ ಟ್ರೈನು, ನಾನು ಹೋಗ್ತಿರೋ ಟ್ರೈನು 16547 ಯಶವಂತಪುರ ಟು ವಿಜಯಪುರ. ಪ್ಲ್ಯಾಟ್ಫಾರಮ್ ನಂಬರ್ 6ರಲ್ಲಿ ಯಶವಂತಪುರದಿಂದ ಕಣ್ಣೂರಿಗೆ ಹೋಗೋ ಟ್ರೈನ್ ಇದೆ, ಯಶವಂತಪುರ ಕಣ್ಣೂರು ಎಕ್ಸ್ಪ್ರೆಸ್. ಈ ಟ್ರೈನು ಯಶವಂತಪುರ ಬೀದರು, ಯಶವಂತಪುರ ಲಾತೂರ್ ಜೊತೆ ರೇಕ್ಷರ್ ಇದೆ. ಮಾಡೋಣ, ಯಶವಂತಪುರ ಬೀದರ್ ಆಗಲಿ ಇಲ್ಲ ಯಶವಂತಪುರ ಲಾತೂರ್ ಮಾಡಲ್ಲ. ಯಶವಂತಪುರ ಬೀದರ್ ಮಾಡ್ತೀನಿ, ಇಲ್ಲ ಬೀದರ್ ಯಶವಂತಪುರ ಮಾಡ್ತೀನಿ. ಕಣ್ಣೂರು ಲಾತೂರ್ ಎರಡು ನಮ್ಮ ಲಿಸ್ಟಲ್ಲಿಲ್ಲ. ಸೊ ನಮ್ಮ ಟ್ರೈನ್ ಬರೋದು ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ. ಹೋಗೋಣ ಬನ್ನಿ ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ. ವಿಡಿಯೋ ಹಾಕಿ ಭಾಳ ದಿವಸ ಆಯಿತು. ಸುಮಾರು ಒಂದು 15ರಿಂದ 16 ದಿವಸ ಆಗಿದೆ ನಾನು ವೀಡಿಯೋಸ್ ಹಾಕಿ. ಪ್ಲ್ಯಾಟ್ಫಾರ್ಮ್ ನಂಬರ್ 5ರಲ್ಲಿ ಏನು ನೋಡ್ತಿದ್ದೀರ ಅದು ಯಶವಂತಪುರ ಪಾಂಡಿಚೇರಿ ಪುದುಚೇರಿ ಎಕ್ಸ್ಪ್ರೆಸ್. ಅದು ರೇಕ್ಷರ್ ಬಂದುಬಿಟ್ಟು KSR ಬೆಂಗಳೂರಿಂದ ಗಾಂಧಿಧಾಮ್ಗೆ ರೇಕ್ಷರ್ ಇದೆ. ಈಗ ಅದು ಪುದುಚೇರಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ ಯಶವಂತಪುರ ಟು ಪುದುಚೇರಿ. ಪ್ಲ್ಯಾಟ್ಫಾರಮ್ ನಂಬರ್ 4ರಿಂದ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ವಯಾ ಚಿತ್ರದುರ್ಗ, ಚಳ್ಳಕೆರೆ, ರಾಯದುರ್ಗ, ಬಳ್ಳಾರಿ, ಹೊಸಪೇಟೆ ಈ ರೂಟಲ್ಲಿ ಹೋಗೋ ಟ್ರೈನ್ ಇದು. ಇದು ರೇಕ್ಷರು ನಮ್ಮ ಟ್ರೈನ್ ಜೊತೆ ಇದೆ, ಯಶವಂತಪುರ ವಿಜಯಪುರ ಜೊತೆ. ಸೊ ಇದು ಟೋಟಲ್ 3 ಟ್ರೈನು. ನಾನು ನಿಮಗೆ ಆಮೇಲೆ ಹೇಳ್ತೀನಿ. ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಒಂದು 15ರಿಂದ 16 ದಿವಸ ಯಾಕೆ ವೀಡಿಯೋ ಹಾಕಲಿಲ್ಲ ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದ್ವು, ಅದರಿಂದ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ. ನೆಕ್ಸ್ಟ್ ಈ ತಿಂಗಳು ಅಷ್ಟೇ ಒಂದು ಸ್ವಲ್ಪ ಕಮ್ಮಿ ವೀಡಿಯೋಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಮಂತಿಂದ ಕಂಟಿನ್ಯೂಸ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಬರುತ್ತೆ. ವೆಬ್ 7 ಲೋಕೋ 37641. ಫ್ರೆಂಡ್ಸ್, ನಮ್ಮ ಟ್ರೈನು ಬಂದು ನಿಲ್ಲಿಸಿದ್ದಾರೆ ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ. ಫೋನ್ ಬಂದಿತ್ತು, ಫೋನಲ್ಲಿ ಮಾತಾಡ್ತಿದ್ದೆ. ಸೊ ಅದಕ್ಕೆ ಶೆಂಟಿಂಗು ತೋರ್ಸೋಕ್ಕಾಗಲಿಲ್ಲ ನಾನು ನಿಮಗೆ. ಪ್ಲ್ಯಾಟ್ಫಾರಮ್ ನಂಬರ್ 6ಕ್ಕೆ ಕಾರವಾರ ಎಕ್ಸ್ಪ್ರೆಸ್ ಬಂದಿದೆ. ಕಾರವಾರಿಂದ ಯಶವಂತಪುರಕ್ಕೆ ಬರೋ ಕಾರವಾರ ಎಕ್ಸ್ಪ್ರೆಸ್ ನೋಡಿ. ನಮ್ಮ ಟ್ರೈನ್ ರೇಕ್ಷರ್ ಬಗ್ಗೆ ಮಾತಾಡ್ಬೇಕಂದ್ರೆ ವಿಜಯಪುರ ಯಶವಂತಪುರ, ಯಶವಂತಪುರ ಸಿನ್ನೂರು, ಯಶವಂತಪುರ ಹಿಂದೂಪುರ. ಯಶವಂತಪುರದಿಂದ ವಿಜಯಪುರಕ್ಕೆ ಹೋಗಿ, ವಿಜಯಪುರದಿಂದ ಮತ್ತೆ ಯಶವಂತಪುರಕ್ಕೆ ಬಂದು, ಯಶವಂತಪುರದಿಂದ ಹಿಂದೂಪುರಕ್ಕೆ ಹೋಗಿ, ಹಿಂದೂಪುರದಿಂದ ಯಶವಂತಪುರಕ್ಕೆ ಬಂದು, ಯಶವಂತಪುರದಿಂದ ಸಿಂಧನೂರಿಗೆ ಹೋಗುತ್ತೆ. ಸಿಂಧನೂರಿಂದ ರಿಟರ್ನ್ ಬಂದು ಸಿನ್ನೂರಿಂದ ಮತ್ತೆ ಯಶವಂತಪುರದಿಂದ ವಿಜಯಪುರಕ್ಕೆ ಹೋಗುತ್ತೆ. ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು WDG 4 ಲೋಕೋ. ಕರೆಕ್ಟಾಗಿ 9:15ಕ್ಕೆ ಬಿಡಬೇಕು ಈ ಟ್ರೈನು. ಬನ್ನಿ ಒಳಗೆ ಹೋಗೋಣ. ಒಳಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡ್ಬೋದು, ವರಸ್ಟ್ ಆಗಿದೆ ಟ್ರೈನು. ಸೊ ಮಿರರೆಲ್ಲ ಕ್ಲಿಯರಾಗಿದೆ, ವಾಶ್ ಬೇಸಿನು ಕ್ಲಿಯರಾಗಿದೆ, ಫುಟ್ಬೋರ್ಡ್ ಮಾತ್ರ ವರಸ್ಟ್ ಆಗಿದೆ. ಇದು ಜನರಲ್ ಕಂಪಾರ್ಟ್ಮೆಂಟು. ಇವತ್ತು ನಮ್ಮ ಜರ್ನಿ ಇರೋದು ಜನರಲಲ್ಲಿ. ಸೊ ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ಬೆಳಗಾವಿ ಸೂಪರ್ ಫಾಸ್ಟ್ KSR ಬೆಂಗಳೂರು ಟು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅರೈವಲ್ ಆಗ್ತಿದೆ. ವೆಬ್ 7 ಲೋಕೋ. ಈ ಟ್ರೈನ್ಗೆ ರೇಕ್ಷರ್ ಬಂದುಬಿಟ್ಟು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಜೊತೆ ರೇಕ್ಷರ್ ಇದೆ. ಏನು ಗುರು, ಜನರಲ್ ಈ ಥರ ಪ್ಯಾಕ್ ಆಗಿದೆ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಬಾಬಾ 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 ಬಾ. ಯಾವುದೋ ಟ್ರೈನ್ ಬರ್ತಿದೆ ಗುರು ICFಯಿಂದ. ಡೀಸೆಲ್ ಲೋಕೋ. ಯಶವಂತಪುರ ವಿಜಯಪುರ ಸ್ಪೆಷಲ್ ಗಾಡಿ. LHB ಕೊಡೋ ಬದಲು ICF ಕೊಟ್ಟಿದ್ದಾರೆ.
ನಮ್ಮ ಟ್ರೈನ್ ಹೋದ್ಮೇಲೆ ಈ ಟ್ರೈನ್ನ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾರೆ. ಸ್ಪೆಷಲ್ ಗಾಡಿ. ಇದು ಹುಬ್ಳಿ ಬೈಪಾಸು ಗದಗ ಬೈಪಾಸ್ ಮೇಲೆ ಹೋಗುತ್ತೆ ಈ ಟ್ರೈನು. ಒಂಬತ್ತುವರೆಗೆ ನಮ್ಮ ಟ್ರೈನ್ ಹೊರಡ್ಬೇಕಾಗಿತ್ತು. ಬಟ್ 10 ನಿಮಿಷ ಲೇಟಾಗಿ 9 ಗಂಟೆ 40 ನಿಮಿಷಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ರಿಂದ ಡಿಪಾರ್ಚರ್ ಆಗ್ತಿದೆ ನಮ್ಮ ಟ್ರೈನು. ಇನ್ನು ನಮ್ಮ ಟ್ರೈನ್ ರೂಟ್ ನೋಡ್ಕೊಂಡ್ರೆ ಯಶವಂತಪುರ ಬಿಟ್ಟರೆ ತುಮಕೂರು, ತಿಪಟೂರು, ಅರಸೀಕೆರೆ, ಕಡೂರು, ಹೊಸದುರ್ಗ ರೋಡು, ಚಿಕ್ಕಜಾಜೂರು, ದಾವಣಗೆರೆ, ಹರಪನಹಳ್ಳಿ, ಕೊಟ್ಟೂರು, ಅಗ್ರಿಬೊಮ್ಮನಹಳ್ಳಿ, ಮರಿಯಮ್ಮನಹಳ್ಳಿ, ಹೊಸಪೇಟೆ, ಕೊಪ್ಪಳ, ಗದಗ, ಮಲ್ಲಾಪುರ, ಹೊಳೆಹಾಲೂರು, ಬಾದಾಮಿ, ಗುಳ್ಳೇದಗುಡ್ಡ ರೋಡು, ಬಾಗಲಕೋಟೆ, ಆಲಮಟ್ಟಿ, ಬಸವನ ಬಾಗೇವಾಡಿ ರೋಡು, ವಿಜಯಪುರಕ್ಕೆ ನಾಳೆ ಬೆಳಿಗ್ಗೆ 11:30 ಹೋಗಿ ತಲುಪುತ್ತೆ. ಎಂಟು ನಾನು ವಿಜಯಪುರ ಸೈಡಿಂದ ಮಾಡಬೇಕಂತ ಎಂಟು ಮಾಡ್ತಿಲ್ಲ, ಈ ಕಡೆಯಿಂದ ಆ ಕಡೆಯಿಂದ ಮಾಡೋಣ ಅಂತ. ಅದು ಮಾನ್ಸೂನಲ್ಲಿ ಮಾಡಬೇಕು ಅಂತ ಇದ್ದೀನಿ, ಮಳೆ ಬರೋ ಟೈಮಲ್ಲಿ. ಹೊರಟಿದೆ ನಮ್ಮ ಟ್ರೈನು ಯಶವಂತಪುರ ಜಂಕ್ಷನಿಂದ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತುಮಕೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಬಾಣವರ ಜಂಕ್ಷನ್, ಬಟ್ ಇದು ಜಂಕ್ಷನ್ ಅಲ್ಲ, ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಯಾವ ಲೈನು ಕಟ್ಟಾಗಲ್ಲ, ಸುಮ್ಮನೆ ಜಂಕ್ಷನ್ ಅಂತ ಕರೀತಾರೆ. ಯಾಕೋ ಸ್ಲೋ ಆಯ್ತು ಗುರು. ಚಿಕ್ಕಬಾಣವರ ಬಿಟ್ಟು ಮುಂದೆ ಸೋಲ್ದೇವನಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿಂದ ಜಂಕ್ಷನ್ ಲೈನ್ ಕಟ್ಟಾಗುತ್ತೆ, ನೆಲಮಂಗಲ ಸೈಡ್ಗೆ ಹೋಗೋ ಲೈನು. ಸೊ ಇದನ್ನೇ ಯಾಕೆ ಜಂಕ್ಷನ್ ಅಂತ ಕರೀತಾರಂತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಜಸ್ಟು ಒಂದು 10 ಸೆಕೆಂಡ್ ನಿಲ್ಲಿಸಿ ಹೊರಟೈತೆ ನಮ್ಮ ಟ್ರೈನು. ಇದು ಯಾವ ಟ್ರೈನ್ ಗೊತ್ತಾ ಕ್ರಾಸಿಂಗ್ ಆಗ್ತಿರೋದು? ನಮ್ಮ ವಂದೇ ಭಾರತ್ ಕಂಟ್ರಿ, ಹೊಸಪೇಟೆ ಟು KSR ಬೆಂಗಳೂರು ಪ್ಯಾಸೆಂಜರ್ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಗೊಲ್ಲಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಬಟ್ ಇಲ್ಲಿ ಸ್ಟಾಪ್ ಇಲ್ಲ, ಸ್ಲೋ ಸ್ಕಿಪ್ಪಿಂಗ್ ಇರುತ್ತೆ.
ಚಿಕ್ಕಮಗಳೂರಿಂದ ತಿರುಪತಿಗೆ ಹೋಗೋ ವೀಕ್ಲಿ ಎಕ್ಸ್ಪ್ರೆಸ್ಸು ಕ್ರಾಸ್ ಆಗ್ತಿದೆ. ಕ್ರಾಸ್ ಅಂದ್ರೂ ಒಂದೇ, ಜಿಂಗ್ ಅಂದ್ರೂ ಒಂದೇ, ಮತ್ತು ಅದಕ್ಕೂ ಕಾಮೆಂಟ್ ಹಾಕ್ಬೇಡ್ರಿ. ಮಾಡೋಣ, ಆದಷ್ಟು ಬೇಗ ಚಿಕ್ಕಮಗಳೂರು ತಿರುಪತಿ ಟ್ರೈನ್ ವಿಡಿಯೋ ಮಾಡೋಣ, ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ವೀಕ್ಲಿ ಎಕ್ಸ್ಪ್ರೆಸ್ಸು ಅದು ಈ ಟ್ರೈನ್ ಹೆಂಗಂದರೆ ಚಿಕ್ಕಮಗಳೂರಿಂದ ಬುಕ್ ಮಾಡಿದ್ರೆ ಟಿಕೆಟ್ ಸಿಗೋಲ್ಲ ನಿಮಗೆ. SMET ಬೆಂಗಳೂರಿಂದ ಬುಕ್ ಮಾಡಿದ್ರೆ ಆರಾಮಾಗಿ ಟಿಕೆಟ್ ಸಿಗುತ್ತೆ. ಚಿಕ್ಕಮಗಳೂರಿಂದ ನೀವು ಜನರಲಲ್ಲಿ ಬಂದುಬಿಟ್ಟು SMETಯಿಂದ ನೀವು ಸ್ಲೀಪರಲ್ಲಿ ಹತ್ಕೊಬೋದು. ನಮ್ಮ ಟ್ರೈನ್ ಈಗ ತುಮಕೂರು ರೈಲ್ವೆ ಸ್ಟೇಷನ್ಗೆ ಬಂದು ನಿಲ್ಲಿಸಿದೆ. ಫೋನ್ ಬಂದಿತ್ತು, ಫೋನಲ್ಲಿ ಮಾತಾಡ್ತಿದ್ದೆ, ಸೊ ತೋರ್ಸೋಕ್ಕಾಗಲಿಲ್ಲ. ಅರೈವಲ್ಲು ಪ್ಲ್ಯಾಟ್ಫಾರ್ಮ್ ನಂಬರ್ 3ರಿಂದ ಹೊರಟಿದೆ ನಮ್ಮ ಟ್ರೈನು ತುಮಕೂರು ಜಂಕ್ಷನಿಂದ. ಆದಷ್ಟು ಬೇಗ ತುಮಕೂರನ್ನ ಜಂಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಮುಂಚೆನೇ ಹೇಳ್ತಿದ್ದೀನಿ, ತುಮಕೂರು ಜಂಕ್ಷನಿಂದ ಹೊರಟಿದೆ ನಮ್ಮ ಟ್ರೈನ್. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಿಪಟೂರು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ತಿಪಟೂರು ರೈಲ್ವೆ ಸ್ಟೇಷನ್ಗೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 11 ಗಂಟೆ 13 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 11 ಗಂಟೆ 28 ನಿಮಿಷಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ತಿಪಟೂರು ಪ್ಲ್ಯಾಟ್ಫಾರ್ಮ್ ನಂಬರ್ 3. ತಿಪಟೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊರಟಿದೆ ನಮ್ಮ ಟ್ರೈನು ತಿಪಟೂರಿಂದ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅರಸೀಕೆರೆ ಜಂಕ್ಷನ್. ಫ್ರೆಂಡ್ಸ್, ಟೈಮ್ ಆಲ್ರೆಡಿ 11:30. ಸೊ ನಿದ್ದೆ ಎಳಿತಿದೆ. ಸದ್ಯಕ್ಕೆ ಈಗ ಮಲ್ಕೊಂತೀನಿ. ಬೆಳಿಗ್ಗೆ ಎಲ್ಲಿ ಎಚ್ಚರ ಆಗುತ್ತೋ ಅಲ್ಲಿಂದ ತೋರಿಸ್ತೀನಿ. ಅಕಸ್ಮಾತ್ ಸೆಂಟ್ರಲ್ಲಿ ಏನಾದರೂ ಎಚ್ಚರ ಆದರೆ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ವಿಡಿಯೋ ಇಷ್ಟ ಆಗಿದ್ದರೆ ಚಾನಲಲ್ಲಿ ಇನ್ನೂ 2-3 ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಮಾತ್ರ ಮಾಡ್ಕೊಳ್ಳಿ. ಇನ್ನೊಂದು, ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ನಿಮ್ಮ ಊರ ಹೆಸರನ್ನ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಮ್ಮ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗ್ತಿದೆ ಅಂತ ತಿಳ್ಕೊಬೇಕಂತ ನಮಗೂ ಒಂದು ಆಸೆ ಇರುತ್ತೆ. ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 12 ಗಂಟೆ 44 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬರ್ತಿದೆ 1 ಗಂಟೆ 15 ನಿಮಿಷಕ್ಕೆ. ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನಿಂದ ಹೊಸದುರ್ಗ 19 ಕಿಲೋಮೀಟ್ರ್ ಆಗುತ್ತೆ. ಆದಷ್ಟು ಬೇಗ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕು, ಇಲ್ಲ ಎಂಡ್ ಮಾಡಬೇಕು. ಭಾಳ ಟ್ರೈ ಮಾಡ್ತಿದ್ದೀನಿ, ಬಟ್ ಟೈಮ್ ಸೆಟ್ ಆಗ್ತಿಲ್ಲ. ಹೊಸದುರ್ಗ ತೋರಿಸ್ತಿಲ್ಲ ಅಂದರೆ ಕಾಮೆಂಟ್ ಮಾಡ್ತೀರಾ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡ್ತೀರಾ. ಅದಕ್ಕಾಗಿ ತೋರಿಸ್ತಿದ್ದೀನಿ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್ನ.
ಆದಷ್ಟು ಬೇಗ ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಇಲ್ಲಿಗೆ ಒಂದು ಜರ್ನಿ ಎಂಡ್ ಮಾಡ್ತೀನಿ ಆದಷ್ಟು ಬೇಗ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನ್. ಒಂದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊಸದುರ್ಗ ರೋಡ್ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮ ಚಿಕ್ಕಜಾಜೂರು ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಚಿಕ್ಕಜಾಜೂರು ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ 1 ಗಂಟೆಗೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 1 ಗಂಟೆ 51 ನಿಮಿಷಕ್ಕೆ. ಅಂದರೆ 51 ನಿಮಿಷ ಲೇಟಾಗಿ ಚಿಕ್ಕಜಾಜೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನ್. ಪ್ಲ್ಯಾಟ್ಫಾರ್ಮ್ ನಂಬರ್ 2 ನಮ್ಮ ಚಿಕ್ಕಜಾಜೂರು ಜಂಕ್ಷನ್. ಪರವಾಗಿಲ್ಲ ಗುರು, ಇಲ್ಲಿ ತುಂಬ ಜನ ಹತ್ತೋರು ಇದ್ದಾರೆ, ಇಳಿಯೋರು ಇದ್ದಾರೆ. ಇದ್ರ ಮುಂದೆನೇ ನಮ್ಮ ಸಿನ್ನೂರು ಗಾಡಿ ಹೋಗೈತಲ್ಲ, ಸೊ ಅಷ್ಟೊಂದು ಪ್ಯಾಸೆಂಜರ್ಸ್ ಇಲ್ಲ. ಆ ಟ್ರೈನಿಗೆ ಬಂದಿರ್ತಾರೆ ಪ್ಯಾಸೆಂಜರ್ಸು. ಸೊ 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಹೊರಟಿದೆ ಚಿಕ್ಕಜಾಜೂರು ಜಂಕ್ಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ದಾವಣಗೆರೆ. ಬನ್ನಿ, ಜನರಲ್ ಕಂಡೀಷನ್ ಯಾವ ಥರ ಇದೆ ಅಂತ ತೋರಿಸಿ ನೋಡಿ. ಯಾವ ಥರ ಇದೆ, ಜನರಲಾಗಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಗುರು. ಖಾಲಿ ಇದೆ, ಬಟ್ ಏನಂದರೆ ಸೀಟ್ ಹಿಡ್ಕೊಬೇಕಷ್ಟೇ. ಇಲ್ಲಾಂದರೆ ಕೆಳಗೆಲ್ಲ ಈ ಥರ ಮಲಗಬೇಕಾಗುತ್ತೆ. ಸೊ ನೋ ಪ್ರಾಬ್ಲಮ್, ಆರಾಮಾಗೆ ಜರ್ನಿ ಮಾಡ್ಬೋದು ಜನರಲಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 1 ಗಂಟೆ 45 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 2 ಗಂಟೆ 33 ನಿಮಿಷಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ. ಭಾಳ ದಿವಸ ಆಯಿತು ದಾವಣಗೆರೆಯಿಂದ ಯಾವ್ದಾದ್ರು ವೀಡಿಯೋ ಸ್ಟಾರ್ಟ್ ಮಾಡಿ ಅಲ್ವಾ. ಸುಮಾರು ಹತ್ತಾದ್ರೆ ಒಂದು 6-7 ತಿಂಗಳಾಗಿದೆ. ಆದಷ್ಟು ಬೇಗ ದಾವಣಗೆರೆಯಿಂದನೂ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ. ಯಾವ ಕಡೆ ಹೋಗೋಣ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮುಂಬೈ ಸೈಡಾ, ಇಲ್ಲ ಗೋವಾ ಸೈಡಾ, ಇಲ್ಲ ಹೊಸಪೇಟೆ ಸೈಡಾ, ಇಲ್ಲ ಬೆಂಗಳೂರು ಸೈಡಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ದಾವಣಗೆರೆ. ಎರಡು ಗಂಟೆ 33 ನಿಮಿಷ ಆಗಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಆಲ್ಮೋಸ್ಟ್ ಆಲು ಟ್ರೈನು ಇಲ್ಲಿ 50% ಖಾಲಿಯಾಗಿದೆ. ಸಿಗ್ನಲ್ ಆಯಿತು, ಹೊರಟಿದೆ ನಮ್ಮ ಟ್ರೈನು ದಾವಣಗೆರೆಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹರಪನಹಳ್ಳಿ. ಸೊ ಇಲ್ಲಿಂದ ರೂಟು ಹೇಳ್ಬಿಡ್ತೀನಿ. ಅಮರಾವತಿ ಕಾಲೋನಿ ಜಂಕ್ಷನಿಂದ ಜಂಕ್ಷನ್ ರೂಟ್ ತಗೊಂಡು ಟುವರ್ಡ್ಸ್ ಹೊಸಪೇಟೆ ಸೈಡ್ ಹೋಗುತ್ತೆ. ಸುಮಾರು ಸರಿ ತೋರಿಸಿದ್ದೀನಿ, ಡೆಮೋ ವೀಡಿಯೋನೂ ಮಾಡಿದ್ದೀನಿ, ಡೆಮೋ ಟ್ರೈನ್ ವೀಡಿಯೋನೂ ಮಾಡಿದ್ದೀನಿ, ಪ್ಯಾಸೆಂಜರ್ ಟ್ರೈನ್ ವೀಡಿಯೋನೂ ಮಾಡಿದ್ದೀನಿ. ಅದು ಒಂದು ಸರಿ ಅಲ್ಲ, 2 ಸರಿ ಮಾಡಿದ್ದೀನಿ. ಸೊ ಮತ್ತೆ ಪದೇ ಪದೇ ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಹೊಸ್ದಾಗಿ ನೋಡ್ತಿರೋರಿಗೆ ಚಾನಲಲ್ಲಿದೆ ವಿಡಿಯೋ, ಹೋಗಿ ನೋಡಿ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹರಪನಹಳ್ಳಿ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಹರಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಎರಡು ಗಂಟೆ 24 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 3 ಗಂಟೆ 12 ನಿಮಿಷಕ್ಕೆ ಬಂದು ಹರಪನಹಳ್ಳಿಯಿಂದ ಹೊರಟಿದೆ. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕೊಟ್ಟೂರು. ಹರಪನಹಳ್ಳಿಯಿಂದ ಎಷ್ಟು ಜನ ನೋಡ್ತಿದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಕೊಟ್ಟೂರು ರೈಲ್ವೆ ಸ್ಟೇಷನ್ಗೆ. ಪ್ಲ್ಯಾಟ್ಫಾರಮ್ ಆ ಕಡೆ ಇದೆ, ಜನ ಇಳಿಯೋರಿದ್ದಾರೆ, ಅದಕ್ಕೆ ಆ ಕಡೆ ಹೋಗಿ ತೋರಿಸ್ತೀನಿ. ಕೊಟ್ಟೂರು ಪ್ಲ್ಯಾಟ್ಫಾರಮ್ ನಂಬರ್ 1. ಇಲ್ಲೊಂದು 20-30 ಜನ ಇಳಿದ್ರು ಗುರು. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಕೊಟ್ಟೂರಿಂದ ಹೊರಟಿದೆ. ಫ್ರೆಂಡ್ಸ್, ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಎಳೀತಿದೆ. ನೋಡೋಣ, ಈಗ ಮಲಗ್ತೀನಿ, ಎಲ್ಲಿ ಎಚ್ಚರ ಆಗುತ್ತೋ ಅಲ್ಲಿಂದ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಕೊಟ್ಟೂರು ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ನಿದ್ದೆ ಬಂತು, ಸೊ ಮಲಗಿದೆ. ಈಗ ಹೊಸಪೇಟೆ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ನೋಡೋಣ ಯಾವ ಪ್ಲ್ಯಾಟ್ಫಾರಮ್ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಅನಿಸಿರೋ ಪ್ರಕಾರ ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಹೋಗುತ್ತೆ. ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು ಹೊಸಪೇಟೆ ಜಂಕ್ಷನ್ಗೆ. ಇಲ್ಲಿಂದ ನಾನು ಯಾವ ಟ್ರೈನ್ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಗೆಸ್ ಮಾಡಿ ನಾನು ಯಾವ ಟ್ರೈನ್ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಆಲ್
ಸ್ಟಾರ್ಟಿಂಗಿಂದ ನಾನು ವೀಡಿಯೋಸ್ ನೋಡ್ಕೊಂಡು ಬರ್ತಿರೋರಿಗೆ ಅರ್ಥ ಆಗುತ್ತೆ ನಾನು ಯಾವ ಟ್ರೈನ್ ಮಾಡ್ತೀನಿ ಅಂತ. ಹೊಸ್ದಾಗಿ ನೋಡ್ತಿರೋರಿಗೆ ಸ್ವಲ್ಪ ಗೆಸ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಬಟ್ ಹಳೇ ಸಬ್ಸ್ಕ್ರೈಬರ್ಸ್ಗೆ ಅಂದರೆ ಫಸ್ಟಿಂದ ಯಾರ್ಯಾರು ನೋಡ್ತಿದ್ದಾರೆ ನನ್ನ ವೀಡಿಯೋಸು ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ನಾನು ಇಲ್ಲಿಂದ ಯಾವ ಟ್ರೈನ್ ಮಾಡ್ತೀನಿ ಅಂತ. ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಮೂರು ಹೆಸರನ್ನ ಕಾಮೆಂಟ್ ಮಾಡಿ. ಹೊಸಪೇಟೆಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 5 ಗಂಟೆ 50 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ 5 ಗಂಟೆ 55 ನಿಮಿಷಕ್ಕೆ. ಅಂದರೆ 5 ನಿಮಿಷ ಲೇಟಾಗಿ ಹೊಸಪೇಟೆ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ. ಇಲ್ಲಿಂದ ಲೋಕೋ ರಿವರ್ಸಲ್ ಆಗಿ ವಾಪಸ್ ಇದೇ ರೂಟಲ್ಲಿ ವಿಜಯಪುರಕ್ಕೆ ಹೋಗುತ್ತೆ. ಟೈಮ್ ಬಂದುಬಿಟ್ಟು 6 ಗಂಟೆ 8 ನಿಮಿಷ. ಏನಪ್ಪ ಇದು 10 ನಿಮಿಷ 13 ನಿಮಿಷ ಲೇಟಾಗಿ ತೋರಿಸ್ತೀನಿ ಅನ್ಕಂದ್ರೆ ಏನಿಲ್ಲ, ಫ್ರೆಶ್ ಅಪ್ ಆಗಬೇಕಾಯಿತು. ಮಕ್ಕ ತೊಳ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.